ಎದ್ದ ತಕ್ಷಣ ಬಿಡೋದಾರ ವಿನಃ KN ರಾಜಣ್ಣರ ಇಲ್ಲಿವರೆಗೆ ಆ ಅಫೆಕ್ಟ್ ಬ್ಯಾಂಕ್ದಲ್ಲಿ ಮಾಡಿದಂಥ ಈ ಘೋಟಾಲಗಳ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಿಸ್ತಾರ. ಅವ್ರು DCC ಬ್ಯಾಂಕ್ಗಳು ಹೇಳೋಂಥ ಈ ವ್ಯವಹಾರಗಳಿಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಕೈಲದಲ್ಲದು, ಯಾಕೆ ಮಾಡಬಾರ್ದು? ಇವ್ರಿಗೆ ಏನಾದರೂ ಅಟ್ಯಾಕ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇವ್ರ ಮೇಲೆ ನಾವು ಆರೋಪ ಮಾಡಬೇಕಾಗ್ತದೆ, ಪರ್ಮಿಷನ್ ತಗೋಬೇಕಾಗ್ತದೆ. ಈ ಸರ್ಕಾರಗಳಿಂದ ಕೊಡ್ತಾರೆ ಇವರು ಸಿದ್ದರಾಮಯ್ಯನವರು. ಇವೆಲ್ಲರೂ ಇವತ್ತು ಪ್ರಾಬ್ಲಮ್ಗಳಾಗಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ರೈತ ಪೂರ್ತಿಯಾಗಿ ನಿತ್ರಾಣ ಆಗಿದ್ದಾನೆ. ಅವನ ಬದುಕ ಏನಪ್ಪ ಅಂದ್ರೆ ಒದ್ದಾಡುವಂಥ ಪರಿಸ್ಥಿತಿ. ಮಕ್ಕಳಿಗೆ ಮದುವೆ ಮಾಡ್ತಾರೆ, ಮತ್ತೇನು ಮಾಡ್ತಾರೆ, ಹಾಳು ಮಾಡ್ತಾರೆ, ಕುಡಿತಾರೆ, ತಿಂತಾರೆ ಅಂತ ಅವ್ರ ಆರೋಪ ಮಾಡ್ತಾರೆ. ಮುಂದುವರೆದ ಜನ ಯಾರೋ ಒಬ್ಬರು ಮಾಡೋ ತಪ್ಪಿ ಇಡೀ ರೈತ ಕುಲವನ್ನು ಟೀಕೆ ಮಾಡೋದು. ಜೊತೆಗೆ ಸಾರಾಯಿ ತಂದವ್ರು ಯಾರು? ನಿಮ್ಮ ಲಾಭಕ್ಕಾಗಿ ಅಂತ ತಂದಿದ್ದೀರಿ ಅದನ್ನು. ಪಾಪ ಅವ್ರು ಕಬ್ಬು ತೊಳ್ದಿರಿ ಮತ್ತು ಸೆರೆ ಮಾಡಿ ಅವರಿಗೆ ಮಾರ್ತೀರಿ. ಇದೇನಿದು ದುರಂತ ಅಂತ. ಅದೇನೋ ಆಗಲಿ, ನಮ್ಮ ಜನ ರೈತರು ಎತ್ತರ ಆಗಬೇಕಾಗ್ಯದ. ಈ 2,000 ಕೋಟಿ ರೂಪಾಯಿ ಅಂತ ಮೋಸ್ಟ್ಲಿ ವಾಪಸ್ ಆಗುವಂಥದ್ದೆಲ್ಲ ಮತ್ತು ಇದ್ರ ಮೇಲೆ ಸಾಲ ಕೊಡ್ತಾ ಇದ್ದಾರೆ ಅವರು. ಸಾಲ ಇದರಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಬೆಳಗ್ಗೆಯವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಇರ್ಬೋದು, ನಿರಾಣಿ ಇರ್ಬೋದು, ಅನೇಕರು ಇವರೆಲ್ಲ ಸಾಲ ತೊಗೊಂಡು ಹೋದಂಥವ್ರು ಇದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಮುಟ್ಟಿಸಿದಾರ ಇಲ್ಲ ಗೊತ್ತಿಲ್ಲ. ಎಲ್ಲ ದಿಶೆಯಲ್ಲಿ ಇವತ್ತು ಸರ್ಕಾರ ಎತ್ತುಕೊಂಡ ಈ ಸಾಲ ಮರುಪಾವತಿ ಮಾಡಿಸೋದು ಬೆನ್ನತ್ತಬೇಕಾಗಿದೆ. ಬೆನ್ನತ್ತವ್ರು ಯಾರು? ಯಾಕಂದ್ರೆ ಅವರ ಸರ್ಕಾರದ ಆಧಾರ ಸ್ತಂಭಗಳು ಈ ರಾಜಕಾರಣಿಗಳು, MLAಗಳು. ಈ MLAಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರ. ಸಿದ್ದರಾಮಯ್ಯ ಆಗಿರ್ಬೋದು, ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಅಂತ ಹೇಳಿದ್ರೆ ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.